ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತ ಮರು ಎಣಿಕೆ ಕದನವೇ ದೊಡ್ಡ ಮಟ್ಟದಲ್ಲಾಗಿದೆ. ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆ ನಡೆದಿದ್ದು, ಈ ಮರು ಎಣಿಕೆಯಲ್ಲಿ ಶಾಸಕ ರಾಜೇಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ರಾಜೇಗೌಡರ 255 ಅಂಚೆ ಮತಗಳು ತಿರಸ್ಕೃತವಾಗಿದ್ದು, ಒಟ್ಟು 569 ಅಂಚೆ ಮತಗಳಲ್ಲಿ 255 ಮತಗಳು ಅಸಿಂಧುವಾಗಿದೆ. 2023ರಲ್ಲಿ 569 ಅಂಚೆ ಮತಗಳನ್ನ ರಾಜೇಗೌಡ ಪಡೆದುಕೊಂಡಿದ್ರು. ಆ ಪೈಕಿ 255 ಮತಗಳು ಅಸಿಂಧುವಾಗಿದ್ದು, ಮರು ಎಣಿಕೆ ಬಳಿಕ ರಾಜೇಗೌಡಗೆ 314 ಮತ ವೋಟ್ ಬ್ಯಾಂಕ್ ಟ್ಯಾಂಪರಿಂಗ್ ಆಗಿದೆ. ಇನ್ನು ವೋಟ್ ಟ್ಯಾಂಪರಿಂಗ್ ಬಾಂಬ್ ಅನ್ನ ಸಿಡಿಸಿದ್ರು ರಾಜೇಗೌಡ. ನನಗೆ ಬಹುಮತ ಅಂತ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಹೇಳ್ತಿದ್ದಾರೆ. ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮರು ಎಣಿಕೆ ಕದನ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿತು. 2 ಗುಂಪುಗಳ ನಡುವೆ ಕದನವೇ ಏರ್ಪಟ್ಟಿತು. ರಾತ್ರೋರಾತ್ರಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾಗಳು ಕೂಡ ಕ್ರಿಯೇಟ್ ಆಯಿತು. 2023ರಲ್ಲಿ ನಡೆದಂಥ ಚುನಾವಣೆ ಇದು. 569 ಮತಗಳನ್ನು ಆ ಸಂದರ್ಭದಲ್ಲಿ ರಾಜೇಗೌಡ ಪಡ್ಕೊಂಡಿರ್ತಾರೆ. ಇದೀಗ 255 ಅಂಚೆ ಮತಗಳು ತಿರಸ್ಕೃತವಾಗಿದೆ, ಅಸಿಂಧುವಾಗಿದೆ. ಈ ಮೂಲಕವಾಗಿ ರಾಜೇಗೌಡಗೆ 314 ಮತಗಳು ಬಂದಿದ್ದು, ವೋಟ್ ಟ್ಯಾಂಪರಿಂಗ್ ಬಾಂಬನ್ನು ರಾಜೇಗೌಡ ಸಿಡಿಸಿದ್ರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಮಧ್ಯರಾತ್ರಿವರೆಗೂ ನಡೆಸಲಾಗಿದೆ. ಕಾಂಗ್ರೆಸ್ ಶಾಸಕ ರಾಜೇಗೌಡ ಪಡೆದಂತ 569 ಮತಗಳಲ್ಲಿ 255 ತಿರಸ್ಕೃತವಾಗಿದೆ. ಬಿಜೆಪಿಯ ಜೀವರಾಜ್ 690 ಅಂಚೆ ಮತಗಳನ್ನು ಪಡೆದಿದ್ದಾರೆ. ವೋಟ್ ಟ್ಯಾಂಪರಿಂಗ್ ಅಂತ ರಾಜೇಗೌಡ ಬಾಂಬ್ ಸಿಡಿಸಿದ್ದಾರೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ರಾಜೇಗೌಡಗೆ ಶಾಕ್. ಮರು ಮತ ಎಣಿಕೆಯಲ್ಲಿ ಡಿಎನ್ ಜೀವರಾಜ್ಗೆ 57 ಮತಗಳ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಭಾರೀ ಕುತೂಹಲ ಮೂಡಿಸಿದೆ. ನಿನ್ನೆ ಬೆಳಿಗ್ಗೆ ಆರಂಭವಾಗಿದ್ದ ಅಂಚೆ ಮತಗಳ ಮರು ಎಣಿಕೆ ಮಧ್ಯರಾತ್ರಿವರೆಗೂ ಮುಂದುವರೆದಿತ್ತು. ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಪರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಶಾಸಕ ರಾಜೇಗೌಡ ಬೆಂಬಲಿಗರು ಪರ ವಿರೋಧ ಘೋಷಣೆ ಕೂಗಿ ಭಾರೀ ಗದ್ದಲ ಎಬ್ಬಿಸಿದ್ರು. ಗೆಲುವು ನಮ್ಮದೇ ಅಂತ ಎರಡೂ ಕಡೆಯವರು ಜೈಕಾರ ಕೂಗ್ತಾ ಇದ್ರು. ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜು ಬಳಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಒಂದು ಹಂತದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ ಎಣಿಕೆ ಕೇಂದ್ರಕ್ಕೆ ನುಗ್ಗೋದಕ್ಕೆ ಯತ್ನಿಸಿದ್ರು. ಗೂಂಡಾ ಕಾಂಗ್ರೆಸ್ ಅಂತ ಘೋಷಣೆ ಕೂಗಿ ಪೊಲೀಸರ ಜೊತೆಗೆ ವಾಗ್ವಾದ ಮಾಡಿದ್ರು. ಬಿಜೆಪಿ ಪ್ರತಿಭಟನೆ ಬೆನ್ನಲ್ಲೇ ಸಿಡಿದೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ರಾಜೇಗೌಡ ಪರ ಘೋಷಣೆ ಕೂಗಿದ್ರು. ಹೆದ್ದಾರಿಯಲ್ಲಿ ಮಲಗಿ ಹೈಡ್ರಾಮಾ ಮಾಡಿದ್ರು. ಆದರೆ ಮಧ್ಯರಾತ್ರಿ ಆಗ್ತಾ ಇದ್ದಂತೆ ಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು, ಬಿಜೆಪಿ ಪರಾಜಿತ ಅಭ್ಯರ್ಥಿ ಡಿಎನ್ ಜೀವರಾಜ್ಗೆ 52 ಮತಗಳ ಮುನ್ನಡೆಯಾಗಿದೆ. ಈ ಮತ ಎಣಿಕೆಯ ವರದಿಯನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದ್ದು, ಶೀಘ್ರದಲ್ಲೇ ಫಲಿತಾಂಶ ಘೋಷಣೆಯಾಗಲಿದೆ. ಮಧ್ಯರಾತ್ರಿ ಚಿಕ್ಕಮಗಳೂರು ಠಾಣೆಗೆ ತೆರಳಿ ರಾಜೇಗೌಡ ದೂರು. ಇತ್ತ ಮತ ಎಣಿಕೆ ಮುಕ್ತಾಯ ಆಗ್ತಾ ಇದ್ದಂತೆ ಮಧ್ಯರಾತ್ರಿ 4 ಗಂಟೆಗೆ ಕಾಂಗ್ರೆಸ್ ಶಾಸಕ ರಾಜೇಗೌಡ ಚಿಕ್ಕಮಗಳೂರು ನಗರ ಠಾಣೆಗೆ ದೌಡಾಯಿಸಿದ್ದಾರೆ. ಅಂಚೆ ಮತಗಳ ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಮರೋಳಿ ಚಿಕ್ಕಮಗಳೂರು ನಗರ ಠಾಣೆಗೆ ದೂರು ನೀಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ ವಿರುದ್ಧ ಮತ ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ದೂರು ಸಲ್ಲಿಸಿದ್ದಾರೆ. ಅಂಚೆ ಮತಗಳ ಪತ್ರದಲ್ಲಿ ಇಬ್ಬರಿಗೆ ಟಿಕ್ ಮಾರ್ಕ್ ಮಾಡಿದ್ದರಿಂದ ಕಾಂಗ್ರೆಸ್ ಶಾಸಕ ರಾಜೇಗೌಡ ಪಡೆದಿದ್ದ 569 ಅಂಚೆ ಮತಗಳ ಪೈಕಿ ಮರು ಎಣಿಕೆ ವೇಳೆ 258 ವೋಟ್ಗಳು ಅಸಿಂಧುವಾಗಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಬಿದ್ದಿದ್ದ 692 ಅಂಚೆ ಮತಗಳಲ್ಲಿ 2 ಮತಗಳು ತಿರಸ್ಕೃತಗೊಂಡಿವೆ. 2023ರ ಮೇ 13ರಂದು ಈ ಮತಗಳು ಅಸಿಂಧುವಾಗಿದ್ದವು. ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಮುಗಿತಾ ಇದ್ದಂತೆ ಮಾತನಾಡಿದ ಜೀವರಾಜ್, ಗೆಲುವು ನನ್ನದೇ ಅಂತ ಹೇಳಿದ್ದಾರೆ. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂತೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂಥವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದ ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ.
ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀವಿ, ಎಲೆಕ್ಷನ್ ಕಮಿಷನರಿಂದ ಮುಂದೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಆದೇಶವನ್ನು ಎದುರು ನೋಡ್ತೇನೆ. ಸ್ಟ್ರಾಂಗ್ ರೂಮ್ ಓಪನ್ ವೇಳೆ ಟ್ರಂಕ್ನ ಲಾಕ್ ಒಡೆಯಲಾಗಿತ್ತು ಅಂತ ಕಾಂಗ್ರೆಸ್ ಶಾಸಕ ರಾಜೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಮುರಿಬೇಕಾದ್ರೆ ಏನು ಎಂಟರ್ ಟ್ರಂಕ್ ಇದೆ ಕಟ್ ಆಗಿತ್ತು. ಆಮೇಲೆ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಮೀಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತು, ಅದ್ರ ಮೇರೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವು ಇದರಲ್ಲಿ ವೋಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಭಾರಿ ಕುತೂಹಲ ಮೂಡಿಸಿರುವ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಎಣಿಕೆ ಮುಕ್ತಾಯಗೊಂಡಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಗೆಲುವು ನಮ್ಮದೇ ಅಂತ ವಾದಿಸ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಚುನಾವಣಾ ಆಯೋಗ ಫಲಿತಾಂಶ ಘೋಷಿಸಿದ ಬಳಿಕವೇ ಅಸಲಿ ಚಿತ್ರಣ ಹೊರಬೀಳಲಿದೆ. ಅಶ್ವಿತ್, ಟಿವಿ9, ಚಿಕ್ಕಮಗಳೂರು.